ಹಲೋ ಹಾಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಸಬ್ಬಕ್ಕಿ ಖೀರ್ನ ಮಕ್ಕಳಿಗೆ ಹೇಗೆ ಮಾಡೋದು ಅಂತ ನೋಡೋಣ. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಸಬ್ಬಕ್ಕಿ, ಗಂಜಿ ಸಬ್ಬಕ್ಕಿ ಅಂತ ಕರೀತಾರೆ. ನೋಡೋದಕ್ಕೆ ಸಕ್ಕರೆ ಥರನೇ ಇರುತ್ತೆ, ಆದರೆ ಇದು ಸಬ್ಬಕ್ಕಿ. ಬಾಣಂತಿ ಟೈಮಲ್ಲೂ ಇದ್ರ ಗಂಜಿ ಕುಡಿದ್ರೆ ಹಾಲು ಸಹ ಚೆನ್ನಾಗಾಗುತ್ತೆ. ಖೀರ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮಾಡೋದಕ್ಕೂ ಮೊದಲು ಅದನ್ನು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಬಿಸಿನೀರಲ್ಲಿ ಅದನ್ನು 15 to 20 ಮಿನಿಟ್ಸ್ ನೆನೆಸಿಟ್ರೆ ಸಾಕು, ಅದು ಸಾಫ್ಟ್ ಆಗುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಬಿಸಿನೀರಲ್ಲಿ 15 to 20 ಮಿನಿಟ್ಸ್ ಅದನ್ನು ನೆನೆ ಇಡ್ತೀನಿ. ಮಾಡುವಾಗ ಅದನ್ನು ಯೂಸ್ ಮಾಡ್ಕೊತೀನಿ. ಸಬ್ಬಕ್ಕಿಯಲ್ಲಿ ಕಾರ್ಬೋಹೈಡ್ರೇಟ್ಸು ಹೆಚ್ಚಾಗಿರುತ್ತೆ, ಹಾಗಾಗಿ ಇದನ್ನು ಮಕ್ಕಳಿಗೆ ಕೊಡೋದು ತುಂಬಾ ಒಳ್ಳೆಯದು. ನೀವಿಲ್ಲಿ ನೋಡ್ತಾ ಇರ್ಬೋದು 20 ಮಿನಿಟ್ಸ್ ಆದಮೇಲೆ ಸಬ್ಬಕ್ಕಿ ಎಲ್ಲ ಸಾಫ್ಟ್ ಆಗಿದೆ. ಈಗ ಖೀರ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೆನೆಸಿಟ್ಟಿರೋ ಸಬ್ಬಕ್ಕಿನ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳಿ. 1 ವರ್ಷದ ಮೇಲ್ಪಟ್ಟ ಮಕ್ಕಳಿಗಾದರೆ ಹಾಲನ್ನ ಯೂಸ್ ಮಾಡ್ಕೊಂಬಿಟ್ಟು ಖೀರ್ ಮಾಡಿ, ಇಲ್ಲ ಅಂದರೆ ನಾರ್ಮಲಾಗಿ ನೀರಲ್ಲೇ ಖೀರ್ ಮಾಡಬಹುದು. ನೀವು ಮಕ್ಕಳಿಗೆ ಫಾರ್ಮುಲಾ ಮಿಲ್ಕ್ ಕೊಡ್ತಿದ್ರೆ ಕೂಡ ಅದನ್ನು ಹಾಕ್ಬೋದು, ಬಟ್ ಆದರೆ ಅದನ್ನು ಬಿಸಿ ಇರುವಾಗ ಕುದಿಯುವಾಗ ಹಾಕಬೇಡಿ. ಎಲ್ಲ ರೆಡಿ ಆದಮೇಲೆ ಫಾರ್ಮುಲಾ ಮಿಲ್ಕ್ನ ಆ್ಯಡ್ ಮಾಡಿಬಿಟ್ಟು ಮಕ್ಕಳಿಗೆ ತಿನ್ನಿಸಿ. ಹಾಲು ಹಾಕಿದ ಮೇಲೆ ಚೆನ್ನಾಗಿ ಬೇಯಿಸಿ. ಅದು ಆಲ್ರೆಡಿ ಸಬ್ಬಕ್ಕಿ ಸಾಫ್ಟ್ ಆಗಿರುತ್ತೆ, ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯಿಸಿ ಮಕ್ಕಳಿಗೆ ಯಾವ ಅದಕ್ಕೆ ಬೇಕೋ ಅದನ್ನು ನೋಡಿಕೊಂಡು ಚೆನ್ನಾಗಿ ಬೇಯಿಸಿ. 1 ವರ್ಷ ಮೇಲ್ಪಟ್ಟ ಮಕ್ಕಳಿಗಾದರೆ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಬೋದು ಸ್ವೀಟ್ನೆಸ್ಸಿಗೆ, ಆದರೆ ನಾನು ಬೆಲ್ಲನ ಆ್ಯಡ್ ಮಾಡಲ್ಲ, ನಾನು ಡ್ರೈ ಫ್ರೂಟ್ಸ್ ಪೌಡರ್ನ ಹಾಕಿ ಮಾಡ್ತೀನಿ. ನಾವು ಡ್ರೈ ಫ್ರೂಟ್ಸ್ ಪೌಡರ್ನ ಮಾಡುವಾಗ ಅದಕ್ಕೆ ಉತ್ತುತ್ತಿನ ಆ್ಯಡ್ ಮಾಡಿರ್ತೀವಿ, ಅದು ಸ್ವೀಟ್ ಇರುತ್ತಲ್ಲ, ಅದೇ ಸ್ವೀಟು ಪಾಪುಗೆ ಸಾಕು, ಹಾಗಾಗಿ ನಾನು ಬೆಲ್ಲನ ಯೂಸ್ ಮಾಡಲ್ಲ. ಡ್ರೈ ಫ್ರೂಟ್ಸ್ ಪೌಡರ್ ಆ್ಯಡ್ ಮಾಡಿದ ಮೇಲೆ ಸ್ವಲ್ಪ ಚೆನ್ನಾಗಿ ಬೇಯಿಸ್ತೀನಿ. ಈಗ ನೋಡ್ತಾ ಇರ್ಬೋದು, ಇದು ರೆಡಿ ಆಯಿತು. 6 ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ ಸಬ್ಬಕ್ಕಿ ಖೀರ್ನ ಕೊಡ್ಬೋದು, ಆದರೆ ಹಾಲನ್ನ ಹಾಕುವಾಗ 1 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಮಾತ್ರ ಹಾಲು ಹಾಕಿ ಸಬ್ಬಕ್ಕಿ ಖೀರ್ನ ಮಾಡಿ, ಇಲ್ಲಾಂದರೆ ಫಾರ್ಮುಲಾ ಮಿಲ್ಕ್ನ ಯೂಸ್ ಮಾಡಿ. ಸಬ್ಬಕ್ಕಿ ಖೀರು ರೆಡಿ ಆಯಿತು. ಇದಕ್ಕೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡಿಬಿಟ್ಟು ಮಕ್ಕಳಿಗೆ ತಿನ್ನಿಸಿ. ತುಂಬ ಟೇಸ್ಟಾಗಿರೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇದರಲ್ಲಿ ಕ್ಯಾಲೋರೀಸ್ ಜಾಸ್ತಿ ಇರೋದ್ರಿಂದ ಮಕ್ಕಳ ತೂಕನೂ ಸಹ ಇನ್ಕ್ರೀಸ್ ಮಾಡುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.